ओम नमः सिद्धेभ्यः। ओम नमः सिद्धेभ्यः। ओम नमः सिद्धेभ्यः। ओम नमः सिद्धेभ्यः। नमो रिहन्तानं नमो सिद्धानं नमो इरियानं नमो वञ्चायानं नमो लोये सौवसानं एसो पञ्चनमोकारो सौवपावपणासनो मङ्गलानं च सौवेसिं परमं हवै मङ्गलम् परमं हवै मङ्गलम् परमं हवै मङ्गलम्। सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतु मे सदा शान्तिर्भवतु मे सदा। हे जिनेन्द्र, हे देवादिदेव, हे वीतराग प्रभु, सर्वज्ञ हितोपदेशी, हे अरिहंत स्वामी, ನಾನು ಇವಾಗ ಪ್ರತಿಕ್ರಮಣ ಮಾಡಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡುತ್ತಾ ಇದ್ದೇನೆ. ಪಾಪಗಳನ್ನು ಪ್ರಕ್ಷಾಳನೆ ಮಾಡೋದಕ್ಕೋಸ್ಕರ ಭೂತಕಾಲದಲ್ಲಿ ಆಗಿದ್ದ ಎಲ್ಲ ಪಾಪಗಳಿಂದ ರಹಿತ ಆಗುವುದಕ್ಕೋಸ್ಕರ, ಪಾಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ, ಆತ್ಮನನ್ನು ಜಾಗರಣೆ ಮಾಡೋದಕ್ಕೋಸ್ಕರ ಇವಾಗ ನಾನು ಪ್ರತಿಕ್ರಮಣ ಮಾಡುತ್ತಾ ಇದ್ದೇನೆ. ಎಲ್ಲರೂ ಧ್ಯಾನ ಅವಸ್ಥೆಯಲ್ಲಿ ಕೂತ್ಕೊಂಡು ಯಾವ ರೀತಿ ಜಿನೇಂದ್ರ ಭಗವಂತರು ಬಸದಿಯಲ್ಲಿ ವಿರಾಜಮಾನರಾಗಿದ್ದಾರೆ, ಆ ರೀತಿಯಿಂದ ಧ್ಯಾನ ಅವಸ್ಥೆಯಲ್ಲಿ ಕುಳಿತುಕೊಳ್ಳಬೇಕು. ನಾನೇನು ಇವಾಗ ಓದ್ತಾ ಇರ್ತೀನಿ ಅದರ ಬಗ್ಗೆ ನೀವು ಚಿಂತನೆ ಮಾಡ್ಕೊಂತ ಕುಳಿತುಕೊಳ್ಬೇಕು. ಚಿಂತನೆಯಲ್ಲಿ ಇಷ್ಟು ಮಗ್ನ ಆಗಬೇಕು ನೀವು. ನನ್ನಿಂದ ಆಗಿದ್ದ ಎಲ್ಲ ದೋಷಗಳಿಂದ ನಾನು ರಹಿತ ಆಗ್ತಾ ಇದ್ದೀನಿ. ಹೇ ಭಗವಾನ್, ನನ್ನನ್ನು ಶುದ್ಧ, ನನ್ನ ಆತ್ಮ ಪರಮಾತ್ಮ ಆಗುವಂತ ಆ ಮಾರ್ಗ ನನಗೆ ಪ್ರಶಸ್ತವಾಗಲಿ ಅಂತ
ಭಾವನೆಯನ್ನು ಇಟ್ಕೊಂಡು ಪ್ರತಿಕ್ರಮಣ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. हे जिनेंद्र, हे परमेश्वर, हे परम पिता परमात्मा, मैं पापी हूँ, पामर हूँ, दुष्ट हूँ, दुराचारी हूँ, अधम हूँ, पतित हूँ, अनादिकाल से क्रोध, मान, माया, लोभी आदि अनेक प्रकार के दुष्ट परिणामों से मेरे अनेक प्रकार के पापों को सहन कर रहा हूं, पापों को कर रहा हूं। कितने पाप किए, कितने अपराध किए। ओहो, पाप तो केवल आप तो केवल ज्ञानी हैं, घट घट के अंतर्यामी हैं। क्या मैं आपसे अपने पापों को छुपाना चाहूं तो क्या छुपा सकता हूं? नहीं, कदापि नहीं। आपसे अपने पापों को छुपाना तो वैसे ही है जैसे कपास के ढेर में अंगार को छुपाना। हे प्रभु, जन्म जन्मांतरों से संग्रहित इन पापों के प्रक्षालन के लिए मैं प्रतिक्रमण करता हूं, आलोचना करता हूं, स्वयं की निंदा और ग्रह करता हूं। मैं सभी जीवों को क्षमा करता हूं, सभी जीव मुझे क्षमा प्रदान करें। सभी जीवों से मेरी मित्रता है, किसी भी जीव से मेरी शत्रुता नहीं है। मैं बार बार सभी जीवों से हाथ जोड़कर क्षमा चाहता हूं और सभी जीवों को हृदय से क्षमा करता हूं। हे भगवान, यदि मेरे द्वारा राग, द्वेष से, हर्ष और विषाद से, भय और जुगुप्सा से, रति और अरति से कोई पाप हुआ हो तो मेरे सभी पाप कर्म मिथ्या हो। ನಾವು ಇವತ್ತಿನ ದಿವಸ ಇಲ್ಲಿ ಪ್ರತಿಕ್ರಮಣ ಮಾಡ್ತಾ ಇದ್ದೀವಿ. ಭಗವಂತನ ಎದುರುಗಡೆ, ನಮ್ಮ ದೃಷ್ಟಿ ಎದುರುಗಡೆ, ನಮ್ಮ ಅಂತರಂಗದಲ್ಲಿ ಭಾವನೆ ಮಾಡೋದಿದೆ. ನಮ್ಮ ಅಂತರಂಗ ಹೃದಯದ ಒಳಗಡೆ ವೀತರಾಗ ಭಗವಂತನನ್ನು ವಿರಾಜಮಾನ ಮಾಡಿಕೊಳ್ಳೋದಿದೆ ಹಾಗೂ ಭಾವನೆ ಮಾಡೋದಿದೆ. ಹೇ ಭಗವಾನ್,
ನಾನು ಅನಾದಿ ಕಾಲದಿಂದ ಮಾಡಿದ್ದ ಅನೇಕ ಪಾಪಗಳು, ಆ ಎಲ್ಲ ಪಾಪಗಳಿಂದ ನಾನು ರಹಿತ ಆಗೋದಕ್ಕೋಸ್ಕರ ಇವತ್ತಿನ ದಿವಸ ನಿಮ್ಮ ಚರಣದಲ್ಲಿ ನಾನಿಲ್ಲಿ ಬಂದಿದ್ದೇನೆ. ಈ ಎಲ್ಲ ಪಾಪಗಳನ್ನು ನಾನು ಬಚ್ಚಿಡಬಹುದು, ನಾನು ಮೋಸ ಮಾಡಬಹುದು, ನಾನು ಮಾಯಾಚಾರ ಕೂಡ ಮಾಡಬಹುದು. ಹೇ ಭಗವಾನ್, ನಾನು ಬಂದ ಖೋಲಿಯಲ್ಲಿ ತಪ್ಪುಗಳನ್ನ ಮಾಡಬಹುದು, ಬಂದ ರೂಮಲ್ಲಿ ಆ ರೂಮಲ್ಲಿ ಅನೇಕ ಪ್ರಕಾರದ ಕುಕೃತ್ಯಗಳನ್ನ ಮಾಡಬಹುದು. ಈ ಸಮಾಜಕ್ಕೆ, ಈ ಜನರಿಗೆ, ಆ ಸಮಾಜಕ್ಕೆ ನಾನು ಈ ದೋಷಗಳಿಂದ, ಈ ತಪ್ಪುಗಳಿಂದ ನಾನು ಬಚಾವಾಗಬಹುದು. ಆದರೆ ಹೇ ಭಗವಾನ್, ಹೇ ಪ್ರಭು, ನೀವು ಅಂತರ್ಯಾಮಿಗಳಿದರ, ಕೇವಲ ಜ್ಞಾನಿಗಳಿದರ, ನಿಮ್ಮಿಂದ ಈ ತಪ್ಪುಗಳನ್ನು ಬಚ್ಚಿಡ್ಲಿಕ್ಕೆ ಆಗುತ್ತದಾ? ಸಾಧ್ಯವೇ ಇಲ್ಲ, ಕದಾಪಿ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ನಾನು ಇಡೀ ವಿಶ್ವದಿಂದ ಈ ತಪ್ಪುಗಳನ್ನ ಬಚ್ಚಿಡಬಹುದು, ಆದರೆ ನಿಮ್ಮಿಂದ ಈ ತಪ್ಪುಗಳನ್ನ ಬಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ಹೇ ಭಗವಾನ್, ಹೇ ಪ್ರಭು, ನಾನು ಇವತ್ತಿನ ದಿವಸ ನಿಮ್ಮ ಚರಣದಲ್ಲಿ ನನ್ನ ಪಾಪಗಳನ್ನ, ಜನ್ಮ ಜನ್ಮಾಂತರದ ಸಂಗ್ರಹಿತ ಮಾಡಿದ ಎಲ್ಲ ಪಾಪಗಳನ್ನ ಪ್ರಕ್ಷಾಳನೆಗೋಸ್ಕರ, ಎಲ್ಲ ಪಾಪಗಳಿಂದ ರಹಿತ ಆಗುವುದಕ್ಕೋಸ್ಕರ ನಾನಿಲ್ಲಿ ಪ್ರತಿಕ್ರಮಣ ಮಾಡ್ತಾ ಇದ್ದೀನಿ, ಆಲೋಚನಾ ಮಾಡ್ತಾ ಇದ್ದೀನಿ. ಸ್ವಂತದ ನಾನು ನಿಂದೆ ಮಾಡ್ತಾ ಇದ್ದೀನಿ, ಗ್ರಹ ಮಾಡಿಕೊಳ್ತಾ ಇದ್ದೀನಿ. ನಾನು ಎಲ್ಲ ಜೀವಿಗಳಿಗೆ ಕ್ಷಮೆ ಮಾಡ್ತೀನಿ, ಆ ಎಲ್ಲ ಜೀವಿಗಳು ನನಗೆ ಕ್ಷಮೆ ಮಾಡಬೇಕು. ನಂದು ಯಾವುದೇ ಜೀವಿಗಳ ಜೊತೆ ಶತ್ರುತ್ವ ಇಲ್ಲ, ಯಾವುದೇ ಜೀವಿಗಳ ಜೊತೆ ವೈರತ್ವ ಇಲ್ಲ. ನಾನು ನನ್ನ ಆತ್ಮನನ್ನು ಪರಿಶುದ್ಧವಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ನಾನು ಪ್ರತಿಕ್ರಮಣ ಮಾಡ್ತಾ ಇದ್ದೀನಿ. ನಾನು ಭೂತಕಾಲದಲ್ಲಿ ಅನೇಕ ಪ್ರಕಾರದ ಪಾಪಗಳನ್ನ ಮಾಡಿದ್ದೀನಿ. ಹೇ ಭಗವಾನ್, ನನ್ನಿಂದ ರಾಗ, ದ್ವೇಷ, ಹರ್ಷ, ವಿಷಾದದಿಂದ, ಭಯ ಹಾಗೂ ಜುಗುಪ್ಸೆಯಿಂದ, ರತಿ ಹಾಗೂ ಅರತಿಯಿಂದ ಅನೇಕ ಪ್ರಕಾರದ ಪಾಪಗಳಾಗಿದ್ದಾವ. ಅವೆಲ್ಲ ಪಾಪ ಕರ್ಮಗಳು ಮಿಥ್ಯಾವಾಗಲಿ. ನಾನು ಎಷ್ಟು ದುಷ್ಟ ಇದ್ದೀನಿ, ನಾನು ಎಷ್ಟು ಪಾಪಗಳನ್ನ ಮಾಡಿದ್ದೀನಿ. ಈ ಪಾಪ ಕರ್ಮಗಳಿಂದ ನಾನು ರಹಿತ ಆಗೋದಕ್ಕೋಸ್ಕರ ಚಿಂತನೆ ಮಾಡ್ತಾ ಇದ್ದೀನಿ. ಹೇ ಪ್ರಭು, ಹೇ ವಿಭು, ನನ್ನಂತ ಅಜ್ಞಾನಿಗಳಿಂದ ಕಷಾಯದಲ್ಲಿ ವಶೀಭೂತ ಆಗಿ ಮಾದದಿಂದ, ಅಜ್ಞಾನತೆಯಿಂದ ಎಳ್ತಾ ಇರುವಾಗ, ಕೂತ್ಕೊಳ್ತಾ ಇರುವಾಗ, ಶ್ವಾಸೋಶ್ವಾಸ ತಗೊಳ್ತಾ ಇರುವಾಗ, ಈ ನನ್ನ ಶರೀರದ ಅಂಗೋಪಾಂಗಗಳನ್ನು ಹಲನ ಚಲನ ಮಾಡ್ತಾ ಇರುವಾಗ, ಏಕೇಂದ್ರಿಯ, ದ್ವೀಂದ್ರಿಯ
त्रिंद्रिय, चतुरिंद्रिय, पंचेंद्रिय, पृथ्वी कायिक, वायु कायिक, वनस्पति कायिक, जल कायिक, अग्नि कायिक ಹಾಗೂ ತ್ರಸಕಾಯಿಕ ಜೀವಿಗಳಿಗೆ ನಾನು ಕಷ್ಟ ಕೊಟ್ಟಿದ್ದೇನೆ. ಬೇರೆಯವರಿಂದ ಅವರಿಗೆ ಕಷ್ಟಗಳನ್ನು ಕೊಟ್ಟಿದ್ದೇನೆ. ಬೇರೆಯವರು ಕಷ್ಟ ಕೊಡ್ತಾ ಇರುವಾಗ ಅದನ್ನು ನೋಡಿ ನಾನು ಅನುಮೋದನೆ ಮಾಡಿದ್ದೇನೆ. ನನ್ನ ಎಲ್ಲ ಪ್ರಕಾರದ ದುಷ್ಕರ್ಮಗಳು ಹೇ ಭಗವಾನ್ ಮಿಥ್ಯಾವಾಗಲಿ. ಹೇ ಪ್ರಭು, ನನ್ನಿಂದ ಗ್ರಹಣ ಮಾಡಿದ್ದ ಏನು ವ್ರತಗಳಿದಾವ ಆ ವ್ರತಗಳಲ್ಲಿ ಅನೇಕ ಪ್ರಕಾರದ ದೋಷಗಳು ಆಗಿದ್ದಾವ. ಜಿನೇಂದ್ರ ಭಗವಂತರ ಅವಹೇಳನ ಆಗಿರಬಹುದು, ಸಮ್ಯಕ್ ದರ್ಶನದ ಆಸಾಧನಗಳಾಗಿರಬಹುದು, ರಾತ್ರಿ ಭೋಜನ ತ್ಯಾಗ ವ್ರತದಲ್ಲಿ ದೋಷನಾಗಿರಬಹುದು, ನೀರನ್ನು ಸೋಸಿ ತಗೊಳ್ಳುವಾಗ ನಾನು ನೀರನ್ನು ಸೋಸದೆ ಅದನ್ನು ಸ್ವೀಕಾರ ಮಾಡಿರಬಹುದು, ಒಂದು ಹನಿ ನೀರಿನಲ್ಲಿ 36,450 ಜೀವಿಗಳನ್ನು ನಾನು ಎಷ್ಟೋ ಸರ್ತಿ ಸಾಯಿಸಿರಬಹುದು, ಎಷ್ಟೋ ಸರ್ತಿ ಹಿಂಸೆ ಮಾಡಿರಬಹುದು. ತಿಳಿದು ತಿಳಿಯದೆ ಜೀವಿಗಳ ಹಿಂಸೆ ಆಗಿರಬಹುದು. ನಗ್ತಾ ನಗ್ತಾ ತಮಾಸೆಯಲ್ಲಿ ನಾನು ಅನೇಕ ಪ್ರಕಾರದ ಸುಳ್ಳು ಮಾತಾಡಿರಬಹುದು. ಈ ಕಾರಣದಿಂದ ಅನ್ಯ ಜೀವಿಗಳಿಗೆ ತುಂಬಾ ನೋವಾಗಿರಬಹುದು. ಆ ಕಾರಣದಿಂದ ಇನ್ನೊಬ್ಬರಿಗೆ ಪೀಡೆ ಆಗಿರಬಹುದು, ಯಾರೋ ಇಟ್ಟೋಗಿದ್ದು ಅಥವಾ ಯಾರೋ ಮರೆತು ಹೋಗಿದ್ದು ಅಥವಾ ಯಾರ್ದೋ ಬಿದ್ದಿದ್ದು ಆ ವಸ್ತುಗಳನ್ನು ನಾನು ಕಳ್ಳತನ ಮಾಡಿರಬಹುದು. ಇನ್ನೊಬ್ಬರ ತಾಯಿ, ಅಕ್ಕ, ತಂಗಿಯವರನ್ನು, ಇನ್ನೊಬ್ಬರ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನಾನು ನೋಡಿರಬಹುದು. ಪರಪುರುಷರನ್ನು ನಾನು ವಿಷಯ ವಾಸನೆ ದೃಷ್ಟಿಯಿಂದ ನೋಡಿರಬಹುದು. ನನಗೆ ಎಷ್ಟು ಅವಶ್ಯಕತೆ ಇದೆ ಆ ಅವಶ್ಯಕತೆಗಿಂತ ಜಾಸ್ತಿ ವಸ್ತುಗಳನ್ನ, ಪರಿಗ್ರಹಗಳನ್ನ ಸಂಗ್ರಹಿತ ಮಾಡಿರಬಹುದು. ಇವೆಲ್ಲ ಪ್ರಕಾರದ ಪಾಪಗಳು, ಇವೆಲ್ಲ ಪ್ರಕಾರದ ಪಾಪದ ಕರ್ಮಗಳು ನನ್ನಿಂದ ದೂರವಾಗಲಿ. ಹೇ ಭಗವಾನ್, ಇವೆಲ್ಲ ಪಾಪಗಳು ಮಿಥ್ಯಾವಾಗಲಿ ಅಂತ ಇಲ್ಲಿ ಭಾವನೆ ಮಾಡಿ, ಹೇ ಪರಮಾತ್ಮ, ನಾನು ನನ್ನ ಎಲ್ಲ ಪಾಪ ಕರ್ಮಗಳ ಪ್ರಾಯಶ್ಚಿತ್ ಮಾಡಿಕೊಳ್ಳುತ್ತೇನೆ. ನನ್ನ ಎಲ್ಲ ಅಪರಾಧಗಳನ್ನು ನಾನು ಸ್ವೀಕಾರ ಮಾಡಿಕೊಳ್ಳುತ್ತೇನೆ. ನನ್ನ ಎಲ್ಲ ಪಾಪಗಳಿಂದ ನನಗೆ ಮುಕ್ತಿ ಸಿಗಲಿ ಅನ್ನುವಂಥ ಶುಭ ಭಾವನೆಗಳನ್ನು ನಾನು ಇಲ್ಲಿ ಮಾಡುತ್ತೇನೆ. ಆ ಕಾರಣದಿಂದ ಪಂಚ ಪರಮೇಶ್ವರಿ ಭಗವಂತನಿಗೆ 9 ಸರ್ತಿ ನಮೋಕಾರ ಮಂತ್ರದ ಜಪ ಮಾಡಿ
ಓಂ. ಎಲ್ಲರೂ ಧ್ಯಾನ ಅವಸ್ಥೆಯಲ್ಲಿ ಕುಳಿತುಕೊಳ್ಳಬೇಕು. ಎರಡು ಕಣ್ಣುಗಳನ್ನು ಬಂದ್ ಮಾಡಬೇಕು. ಆತ್ಮಚಿಂತನದಲ್ಲಿ ಲೀನವಾಗಬೇಕು ಹಾಗೂ ಆತ್ಮ ಆಲೋಚನಾ ನಾವಿಲ್ಲಿ ಮಾಡ್ತಾ ಇರಬೇಕು. ನೀವೆಷ್ಟು ಆತ್ಮದ ಚಿಂತನದಲ್ಲಿ ಇಳಿಕೊಳ್ತೀರಾ ಅಷ್ಟು ನಿಮ್ಮ ಕರ್ಮ ನಿರ್ಜರಿಗಳು ಆಗ್ತಾ ಇರ್ತವ. ಬಾಹ್ಯ ಎಲ್ಲ ಪ್ರಕಾರದ ಪರ ವಸ್ತುಗಳ ಬಗ್ಗೆ, ಪರ ದ್ರವ್ಯಗಳ ಬಗ್ಗೆ ಚಿಂತನೆಯನ್ನು ಬಿಟ್ಟು ಮಾತ್ರ ನಿಮ್ಮ ಆತ್ಮದ ಚಿಂತನೆ ಮಾಡಿಕೊಳ್ಳುತ್ತಾ ನಾನು ಹೇಳ್ತಾ ಇರುವಂಥ ಪ್ರತಿಯೊಂದು ಶಬ್ದಗಳ ಬಗ್ಗೆ ಚಿಂತನೆ ಮಾಡಿಕೊಳ್ತಾ ಆಗಿದ್ದ ಎಲ್ಲ ಪಾಪಗಳಿಂದ ರಹಿತ ಆಗುವಂಥ ಸಂದರ್ಭವನ್ನು ನಾವಿಲ್ಲಿ ಅದರ ಸದುಪಯೋಗ ಮಾಡಿಕೊಳ್ಳಬೇಕು. ಹಿಂದಿಯಲ್ಲಿ ಪ್ರತಿಕ್ರಮಣ ಇದೆ, ಅದನ್ನು ನಾನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟು ಕನ್ನಡದಲ್ಲಿ ಹೇಳಬಹುದು ಅದನ್ನಷ್ಟು ನಾನು ಕನ್ನಡದಲ್ಲಿ ಹೇಳ್ತಾ ಇರ್ತೀನಿ. ಮಿಕ್ಕಿದ ನೀವೆಲ್ಲ ಹಿಂದಿ ಶಬ್ದಗಳು ಎಲ್ಲರಿಗೆ ಅರ್ಥ ಆಗುತ್ತದೆ, ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮಾಡಿಕೊಳ್ಳುತ್ತೀರಂತ ಒಂದು ಭರವಸೆ ಸಹ ನನಗೆ ಇದೆ. ಎಲ್ಲರೂ ಧ್ಯಾನ ಅವಸ್ಥೆಯಲ್ಲಿ ಎರಡೂ ಕಣ್ಣುಗಳನ್ನು ಬಂದ್ ಮಾಡಿ ದೃಷ್ಟಿ ಎದುರುಗಡೆ ವೀತರಾಗ ಭಗವಂತನ ಪ್ರತಿಮೆಯನ್ನು ಸ್ಥಾಪಿತ ಮಾಡಿಕೊಳ್ಳಿ ಹಾಗೂ ಶಾಂತವಾಗಿ ಆತ್ಮಚಿಂತನೆಯಲ್ಲಿ ಲೀನವಾಗ್ರಿ. प्रियात्मा, अनादि काल से इस संसार में रहते हुए तुमने विगत में क्या किया, कितने कितने जन्मों को धारण किया, कौन कौन से को कर्म किए. सोचो सोचो, क्या कभी इन कष्टों से मुक्त होने की कोशिश की? नहीं. क्या कभी शरीर के देवालय में कैद परमात्मा को मुक्त करना चाहा? नहीं. तो फिर कब तक भटकते रहोगे इस संसार में? कब तक भटकते रहोगे? इस संसार की पीड़ाएं सहन करते रहोगे? उठो, चलो और कर लो अपने पापों को स्वीकार, क्योंकि पापों की स्वीकृति ही प्रतिक्रमण है और प्रतिक्रमण से ही कटता है संसार. बस जरूरत है पापों की स्वीकृति. इसलिए कर लो स्वीकार और सुना दो परमात्मा को अपनी व्यथाएं, अपनी कथाएं. हे पति पावन, हे पतितों उद्धारक, मैंने अनंत काल तक निगोद की पर्याय में जन्म मरण के दुखों को सहन किया, वहां की पीड़ाओं को तड़प तड़प कर सहन किया. तत्पश्चात मैंने पृथ्वी कायिक की पर्याय में जन्म लेकर हजारों वर्षों तक दुखों का सामना किया. कई वर्षों के बाद मैंने जलकायिक की पर्याय धारण कर ली.
इस योनि में भी मुझे विविध प्रकार की पीड़ाओं को सहना, वहां के कष्टों को उठाना पड़ा। क्रमशः सीढ़ी दर सीढ़ी मैं आगे बढ़ता गया। इसी क्रम में मुझे अग्निकायिक की पर्याय मिली, जिस पर्याय में मैं स्वयं जलता रहा और दूसरों को जलाता रहा। इसी पाप के कारण हे भगवान, मेरी संसार की परंपरा सतत बढ़ती रही। आगे बढ़ते हुए मैंने वायु कायिक के शरीर को धारण किया, जहां पर मैं अहर्निश त्रियक गमन करता रहा, सतत चलता रहा। तत्पश्चात स्थावर कायिक की अंतिम पर्याय के रूप में हे भगवान, हे प्रभु, हे परम पिता परमेश्वर, जहां पर मुझे सर्दी, गर्मी और वर्षा की पीड़ाओं को एक ही स्थान पर खड़े खड़े सहना पड़ा। हे हरिहंत प्रभु, न जाने इस स्थावर कायिक के पर्याय में मैंने कितने कितने कष्ट सहे हैं, कैसे कैसे दुखों को सहन किया है। हे नाथ, इस अनाथ ने स्थावर काय से मुक्त होने के बाद त्रस काय की पर्याय को प्राप्त किया, जहां पर मैंने द्विइंद्रिय, तीन इंद्रिय, चतुरिंद्रिय की काया को धारण कर अनेक अनेक कष्ट उठाए। जिन कष्टों के भार से पीड़ित हो मेरी आत्मा सदा दुखों को सहती रही। हे देवादिदेव, पापों से पीड़ित होते हुए मैंने फिर असौधनी पंचेंद्रिय त्रियंच की पर्याय को धारण कर लिया, जहां पर इंद्रियां तो मिली पर मन न मिला, जिसके बिना मैं हेय उपाधि का ज्ञान न कर सका। इसी कारण से मुझे इस पर्याय में सच्चे देव शास्त्र गुरु की पहचान न हो सकी। मैं संसार में भटकता रहा, जीवो जीवस्य भोजनम का सूत्र रटता रहा, फिर भी इस पर्याय से मुक्त होने के बाद सैनी पंचेंद्रिय त्रियंच बना। मन पाने के बाद भी मैंने मनन न किया, नमन नहीं किया, बस अपने से शक्तिशाली सिंह आदि के प्राणियों से क्रूर प्राणियों का शिकार बना। कभी लोगों के द्वारा छेदा गया, कभी लोगों के द्वारा भेदा गया। अनंत शक्तिशाली होने के बावजूद भी मैं अपनी शक्ति से विस्मृत रहा, जिसके कारण मुझे सदियों सदियों तक परतंत्र रहना पड़ा। इस तरह से मैंने इन त्रियंच की पर्याय में नाना प्रकार के कष्टों को सहन किया। हे परमात्मा,
हे वीतराग प्रभु, मैंने न जाने किस पुण्य कर्म के उदय से इस अत्यंत दुखदायी नरक से निकलकर मनुष्य की पर्याय को प्राप्त किया, जहां पर मुझे प्रारंभ से ही 9 माह तक मां के गर्भ की पीड़ाओं को सहन करना पड़ा और जन्म के समय में पीड़ाओं का वर्णन शक्य ही नहीं है। इतनी पीड़ाओं को सहने के बाद भी मेरी पीड़ाओं का अंत न हो सका। हे भगवान, सच है परमात्मा, मैंने अपनी बाल्यावस्था यूं ही अज्ञानता में व्यतीत कर दी और धीरे धीरे चलते हुए मैंने यौन की दहलीज पर पैर रखा। यौवन, हाय, यौवन के आते ही मैं भोग रक्षा की पूर्ति के लिए उन्मत्त हो दौड़ पड़ा और अपने से भी बहुमूल्य यौवन को काम वासना की भट्टी में झोंक दिया, अपने यौवन को नष्ट कर दिया। धीरे धीरे काल कराल के साथ जीवन के द्वार पर बुढ़ापे ने दस्तक दे दी। बुढ़ापा, हाय बुढ़ापा, नहीं, ये बुढ़ापा नहीं, बुलावा है। बस मुझे अब मेरा काल दिखाई दे रहा है। हे परमात्मा, ये बुढ़ापा अत्यंत दुखदायी पीड़ाओं का घर है, बीमारियों का आलय है। हे प्रभु, ऐसा दुखदायी बुढ़ापा किसी को न देना, क्योंकि मैंने अपनी इन चर्म चक्षुओं से बुढ़ापे के दुखों को देखा है। इस प्रकार के बचपन, यौवन और वृद्धावस्था, इन 3 अवस्थाओं में मैंने अनेक कष्ट उठाए। इस संसार में सुखाभास की मृग मरीचिका में भटक कर अपने दुर्लभ मनुष्य जन्म को यूं ही व्यर्थ गवा डाला। हे प्रभु, हे परमपिता, मैंने मनुष्य और भवनवासी देवों की पर्याय धारण की, जिसे देव दुर्गति कहते हैं, जहां पर मिथ्यात्व से ग्रसित होने के कारण मैंने वीतरागी अरहंत देव की वंदना नहीं की, और भी तो कुल देवता मानकर मैं वहां भोगों से, इंद्रिय सुखों से आपाद कंठ डूबा रहा, विषयों की अग्नि में जलता रहा, और मेरा काल भी मुझे भोगों की मदिरा पिला पिला कर छलता रहा। और जब मेरे मरने का काल करीब आया तो मैं रोया, चीखा, चिल्लाया, परंतु काल के गाल से मुझे कोई बचा न सका। मैंने इस भवनत्री की पर्याय में भोगों से आसक्त हो न जाने कितने पाप किए, जिनके कारण मैंने
तीव्र पुण्योदय से स्वर्ग में भवनवासी देव बना, तो सम्यक दर्शन के बिना दुखी रहा। अपने से श्रेष्ठ सम्यक दृष्टि देवों की विभूति रुद्धि सिद्धियों को देखकर मानसिक वेदना से प्रतिफल घायल रहा और पूर्व में किए हुए निदान बंद के कारण मैं मरकर पुनः एकेंद्रिय वृक्षादि की पर्याय में उत्पन्न हुआ। इस तरह से मैंने कई कल्प काल तक संसार से पंच परावर्तन करते हुए अनेक दुख उठाए। हे प्रभु, हे अरिहंत, हे करुणा के सागर, बस अब मैंने देख लिए इस चतुर्गति संसार के दुख, सुना दी मैंने अपनी काली कलुषित कहानी। हे भगवान, अब मुझसे ये पीड़ाएं सही नहीं जाती, अब मुझसे यह कर्मों का बोझ ढोया नहीं जाता, अब मुझसे ये पापों का नर्तन देखा नहीं जाता। हे भगवान, हे परमपिता परमेश्वर, रक्षा करो। अब मैं आपकी शरण में आया हूं। नाथ, मैं मानता हूं मैंने बहुत पाप किए हैं, मैंने बहुत अपराध किए हैं, मैंने स्वयं की बजाय दूसरों की आलोचना की है, आपकी अवहेलना की है, व्रत नियम संयम को जड़ की क्रिया माना, पुण्य को संसार का शरण कहकर उसे बताया और अहर्निश पाप क्रियाओं में ही रत रहा। मैं ऐसा मानकर अपने संसार को ही बढ़ाता रहा। हे भगवान, पर अब मैं इस दुखदायी संसार से मुक्त होना चाहता हूं, आपकी तरह शुद्ध बुद्ध बनना चाहता हूं। इसलिए इस अशरण संसार की शरण छोड़कर आपकी शरण में आया हूं। हे प्रभु, मुझे अपनी मौन करुणा का सहारा दो। हे नाथ, मुझे मुक्ति की युक्ति का इशारा दो। हे ईश्वर, मुझे इसके अलावा और कुछ नहीं चाहिए। मैंने आपको पा लिया, यानी सब कुछ पा लिया। हे भगवान, हे दया के सागर, ये तन मन यौवन और जीवन की हर एक आती जाती श्वास आपको समर्पित है। मेरे शरीर का रोम रोम आपके गुणानुवाद के लिए पुलकित है, प्रफुल्लित है। हे करुणा निधान, आप तो हमारे इष्ट आराध्य परम देव परमात्मा है। बस अब मेरी आत्मा को परमात्मा बना दो। हे नाथ, नहीं तो मैं कैसे मानूंगा कि आप करुणा के सागर हैं, करुणा निदान हैं, करुणाकार हैं। मुझ पर करुणा करो, करुणा कर मुझ पर दया करो। दया के सागर, हम पतितों का उद्धार करो। हे पतितोद्धारक, हमें इस संसार से पार करो। परमात्मा, हमें कर्मों के बंधन से मुक्त करो। हे दीन बंधो, इस तरह
अपनी निंदा, ग्रह और आत्म अवलोचना करते हुए परम आराध्य देव शास्त्र गुरु के चरणों में सम्यक रूप से नमस्कार 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 9 बार नमोकार। प्रमाद से, प्रतिक्रमण के उच्चारण से, मन की चंचलता से, इधर उधर देखने से, शरीर के हलन चलन से, श्वासोश्वास से, छींकने से, खांसने से, जम्बाई लेने से कोई अपराध हुआ हो, कुछ त्रुटि हुई हो तो आप मुझे अबोध अज्ञानी समझकर क्षमा करना, क्षमा करना। मैं आपके चरणों में बारंबार नमोस्तु करता हूं। नमोस्तु भगवान, नमोस्तु भगवान, नमोस्तु भगवान। नानोब्ब अल्पज्ञानी साधु पूज्य आचार्य सन्मति सागर महाराजರ ಪರಮ ಉಪಕಾರದಿಂದ ಈ ದಿಗಂಬರ ರೂಪವನ್ನು, ಈ ದಿಗಂಬರತ್ವವನ್ನು ಧಾರಣೆ ಮಾಡಿಕೊಂಡೆ ಪೂಜ್ಯ ಆಚಾರ್ಯ ಚಂದ್ರಪ್ರಭು ಸಾಗರ್ ಮಹಾರಾಜರ ಕೃಪಾ ದೃಷ್ಟಿಯಿಂದ, ಅವರ ಕರುಣೆ और ವಾತ್ಸಲ್ಯದಿಂದ ನನ್ನಂತ ಒಬ್ಬ ಸಾಮಾನ್ಯ ಜೀವವನ್ನು ಆ ನರಕದಿಂದ ಈ ಮೋಕ್ಷ ಮಾರ್ಗದ ಮೇಲೆ ತರುವಂತ ಬಹಳ ಪರಮ ಉತ್ಕೃಷ್ಟ ಕೆಲಸವನ್ನು ಮಾಡಿದಂತ ನನ್ನ ವೈರಾಗಿ ಗುರುಗಳ ಚರಣದಲ್ಲಿ ನಮೋಸ್ತು। 1985ರಲ್ಲಿ ಜನ್ಮ, ಅವತ್ತಿನಿಂದ 2020 ಇಸ್ವಿ ತನಕ ನನ್ನಂತ ಮಹಾಪಾಪಿ ಜೀವಿಂದ ನನಗೆ ಜನ್ಮ ಕೊಟ್ಟಿದ್ದ ಈ ಶರೀರಕ್ಕೆ, ಈ ದೇಹಕ್ಕೆ, ಈ ಜಗತ್ತನ್ನು ತೋರಿಸಿಕೊಟ್ಟಿದಂತ ಜನ್ಮದಾತ, ಈ ಶರೀರದ ತಾಯಿ ತಂದೆ ನನಗೆ ಜನ್ಮ ಕೊಡುವಾಗ, ಜನ್ಮ ಕೊಟ್ಟಾಗ ಹಾಗೂ ನನ್ನನ್ನು ಅವರೆಲ್ಲರೂ ಜೋಪಾನವಾಗಿ ನನ್ನನ್ನು ಬೆಳೆಸ್ತಾ ಇರುವಾಗ 25 ವರ್ಷ ತನಕ ಆ ಜೀವಿಗಳಿಗೆ ಪೂರ್ವಾಶ್ರಮದ ಕುಟುಂಬ ಇರಬಹುದು, ಪರಿವಾರ ಇರಬಹುದು, ಮಿತ್ರರಿರಬಹುದು, ಶತ್ರುಗಳಿರಬಹುದು, ಆ ಎಲ್ಲ ಜೀವಿಗಳಿಗೆ ನಾನು ಹೃದಯಪೂರ್ವಕ, ಅಂತರಂಗ ಪೂರ್ವಕ ಆ ಎಲ್ಲ ಜೀವಿಗಳಿಗೆ ಕ್ಷಮೆ ಕೇಳ್ತೇನೆ। ಆ ಎಲ್ಲ ಜೀವಿಗಳು ನನಗೆ ಕ್ಷಮೆ ಮಾಡಬೇಕು। 2010ನೇ ಇಸ್ವಿ ಹಿಡ್ಕೊಂಡು ಮಾರ್ಚ್ 18ನೇ ತಾರೀಕು ಹಿಡ್ಕೊಂಡು ಜೈನ ಧರ್ಮದಲ್ಲಿ ಬರುವಂತ ಸಂದರ್ಭ, ಅಲ್ಲಿಂದ ಇವತ್ತಿನವರೆಗೆ ಈ ಮೋಕ್ಷ ಮಾರ್ಗದಲ್ಲಿ ನಡೀತಾ ಇರುವಾಗ ಅನೇಕ ಪ್ರಕಾರ ಧರ್ಮಾತ್ಮಗಳು, ಅನೇಕ ಊರುಗಳು,
ಅನೇಕ ಗ್ರಾಮಗಳಲ್ಲಿ ಅನೇಕ ತಾಯಿ ತಂದೆಯರು, ಅನೇಕ ಬಂಧು ಭಗಿನಿಯರು ಅವರೆಲ್ಲರ ಸಂಪರ್ಕದಲ್ಲಿ ಇರುವಾಗ, ಅವರ ಸಂಬಂಧದಲ್ಲಿ ಇರ್ತಾ ಇರುವಾಗ ನನ್ನಿಂದ ಯಾರಿಗಾದ್ರೂ ಮನಸ್ಸಿಗೆ ಬೇಸರವಾಗಿದ್ರೆ, ಆಗಿದೆ, ತುಂಬಾ ಬೇಸರ ಮಾಡಿರ್ತೀನಿ, ನಾನು ತುಂಬಾ ನೋವು ಕೊಟ್ಟಿದ್ದೀನಿ, ಕೆಲವರಿಗೆ ತುಂಬಾ ಕೋಪ, ನನಗೆ ಆ ಕೋಪದಿಂದ ಅನೇಕ ಜನರ ಮನಸ್ಸಿಗೆ ತುಂಬಾ ನೋವಾಗಿದೆ. ನಾನು ತುಂಬಾ ಪ್ರಯತ್ನ ಮಾಡ್ತಾ ಇರ್ತೇನೆ ಆ ಕೋಪವನ್ನು ಬಿಡೋದು. ಯಾವ ಅಶುಭ ಕರ್ಮದ ಉದಯ ಇದೆ ಗೊತ್ತಿಲ್ಲ, ಪೂರ್ವದ ಸಂಸ್ಕಾರ ಇದೆ ಈ ಆತ್ಮದ ಮೇಲೆ. ಆ ಸಂಸ್ಕಾರ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ. ತುಂಬಾ ಪುರುಷಾರ್ಥ ಕೂಡ ಇನ್ನು ನಡೀತಾ ಇದೆ ನಂದು. ಈ ಕ್ರೋಧವನ್ನು ನಾಶ ಮಾಡಲಿಕ್ಕೆ ಸಡನ್ಲಿ ಕ್ರೋಧ ಬರುತ್ತೆ, ಸಡನ್ಲಿ ಪಶ್ಚಾತ್ತಾಪ ಸಹ ಆಗುತ್ತೆ. ಆ ಕ್ರೋಧ ಸಮಯದಲ್ಲಿ ಹಿರಿಯರಿಗೆ, ಗುರು ಹಿರಿಯರಿಗೆ, ತಾಯಿಂದರಿಗೆ, ಪಿತಾ ಸಮಾನ ತಂದೆಯವರಿಗೆ, ನನ್ನಿಂದ ಆ ಧರ್ಮಾತ್ಮಗಳ, ಆ ಜೀವಿಗಳಿಗೆ ತುಂಬಾ ನೋವು ಕೊಟ್ಟಿದ್ದೀನಿ, ತುಂಬಾ ತೊಂದರೆ ಕೊಟ್ಟಿದ್ದೀನಿ, ತುಂಬಾ ಜನರ ಮನಸ್ಸನ್ನು ನೋಯಿಸಿದ್ದೀನಿ. ಆ ಎಲ್ಲ ಜೀವಿಗಳು ನನ್ನನ್ನು ಕ್ಷಮೆ ಮಾಡಬೇಕು. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮನೆಯಲ್ಲಿರುವಂತ ಬಾಲಕ, ನಿಮ್ಮಲ್ಲಿ ಆ ಬಾಲಕ ತಪ್ಪು ಮಾಡಿದಾಗ ಆ ಬಾಲಕನನ್ನು ಯಾರು ದೂರಲ್ಲ. ತಾಯಿ ತಂದೆ ದೂರದ್ರು ಸಹ ಜಾಸ್ತಿ ಸಮಯ ತನಕ ತಾಯಿ ತಂದೆ ಆ ಮಗುವಿಂದ ದೂರ ಇರುವುದಿಲ್ಲ. ಪುನಃ ಮಗುವನ್ನು ಹತ್ರ ಕರೆದುಕೊಂಡು ಅವನಿಗೆ ಬುದ್ಧಿ ಮಾತು ಹೇಳಿ ಪುನಃ ಒಳ್ಳೆ ಸಂಸ್ಕಾರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆ ರೀತಿಯಿಂದ ನಾನೊಬ್ಬ ನಿಮ್ಮ ಮಗ ಅಂತ ತಿಳ್ಕೊಂಡು ನನ್ನಿಂದ ಆಗಿದ್ದ ಎಲ್ಲ ಅಪರಾಧಗಳನ್ನು ಕ್ಷಮೆ ಮಾಡಿ ಆ ಎಲ್ಲ ಅಪರಾಧಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ಶಾಶ್ವತ ಸಿದ್ಧ ಕ್ಷೇತ್ರ ಸಮ್ಮೇಳ ಸ್ವೀಕರ್ಜಿಯಲ್ಲಿ ಅನಂತ ಸಿದ್ಧ ಪರಮೇಶ್ವರಿಗಳು ಇಲ್ಲಿಂದ ಮುಕ್ತಿಯನ್ನು ಪಡ್ಕೊಂಡಿದಂತ ಸ್ಥಾನ. ಚತುರ್ಥ ಕಾಲಿನ ದೇವಾದಿದೇವ 1008 ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಪ್ರಾಚೀನ ಹಾಗೂ ಅತಿಶಯಕಾರಿ ಜನಬಿಂಬ, ಇವರೆಲ್ಲರ ಸಾನ್ನಿಧ್ಯದಲ್ಲಿ ನಾನು ನನ್ನಿಂದ ಆಗಿದ್ದ ಎಲ್ಲ ಅಪರಾಧಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ಅವೆಲ್ಲ ಅಪರಾಧಗಳು, ಅವೆಲ್ಲ ಪಾಪಗಳು ಮಿಥ್ಯಾ ಆಗಲಿ, ಆ ಎಲ್ಲ ಪಾಪಗಳಿಂದ ನಾನು ರಹಿತ ಆಗಲಿ, ನನ್ನ ಆತ್ಮ ಶುದ್ಧವಾಗಲಿ ಅನ್ನುವಂತ ಶುಭ ಭಾವನೆಯಿಂದ ನಿಮ್ಮ ಎಲ್ಲರ ಕಡೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಕ್ಷಮೆ ಮಾಡಿ. ಕ್ಷಮೆ ಮಾಡೋದು ವೀರರ ಆಭೂಷಣ ಅಂತ ಹೇಳಿದರೆ, ನಾನಂತೂ ಎಲ್ಲರೂ ಕ್ಷಮೆ ಮಾಡಿದ್ದೀನಿ. ನೀವು ಸಹ ಉದಾರ ಭಾವನೆಯಿಂದ, ಉದಾರ ಹೃದಯದಿಂದ ನನ್ನನ್ನು ಕ್ಷಮೆ ಮಾಡಿ, ನನ್ನನ್ನು ತಿದ್ದುಕೊಳ್ಳಕ್ಕೆ, ನನ್ನನ್ನು ನನಗೆ ತಿದ್ದುಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶವನ್ನು ನನಗೆ ನೀವೆಲ್ಲರೂ ಕೊಡಿ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ನನಗೆ ನೀವೇ ತಾಯಿ ತಂದೆಗಳು, ನೀವೇ ನನಗೆ ಮಾರ್ಗದರ್ಶಕರಾಗಬೇಕು. ತಪ್ಪು ಮಾಡ್ತಾ ಇರುವಾಗ ಯಾವ ರೀತಿ ತಾಯಿ ತನ್ನ ಮಗುವಿನ ಕಿವಿ ಹಿಡಿದು ಕಿವಿಯನ್ನು ಹಿಂಡಿ ಆ ಮಗುವಿನಿಗೆ ಬುದ್ಧಿ ಮಾತು ಹೇಳ್ತಾರೆ, ಆ ರೀತಿ ನೀವು ಸಹ ನನ್ನ ತಪ್ಪುಗಳನ್ನು ತಿಳಿಸಿ, ನೀವು ಸಹ ನನ್ನ ತಪ್ಪುಗಳನ್ನು ಹೇಳಿ ನನ್ನ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಿಮ್ಮ ಹತ್ರ ನಾನು ಬೇಡಿಕೊಳ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಉದಾರ ಭಾವದಿಂದ ಕ್ಷಮೆ ಮಾಡಿ, ಕ್ಷಮೆ ಮಾಡಿ, ಕ್ಷಮೆ ಮಾಡಿ. ನಾನು ಸಹ ನಿಮ್ಮೆಲ್ಲರಿಗೆ
ಕ್ಷಮೆ ಮಾಡುತ್ತೇನೆ. ಯಾರ ಹತ್ರನೂ ನನಗೆ ವೈರತ್ವ ಇಟ್ಕೊಳ್ಳೋಂಗಿಲ್ಲ, ಯಾರ ಜೊತೆ ನನಗೆ ದ್ವೇಷ ಇಟ್ಕೊಳ್ಳೋಂಗಿಲ್ಲ. ನನಗೆ ಎಲ್ಲರೂ ಮಿತ್ರರಿದ್ದೀರಾ. ಸತ್ವೇಶು ಮೈತ್ರಿ ಗುಣಿಷು ಪ್ರಮೋದಂ ಅನ್ನುವಂಥ ಈ ಶ್ಲೋಕ ನಾನು ಪ್ರತಿನಿತ್ಯ ನಿಯಮದಿಂದ ನನ್ನ ಜೀವನದಲ್ಲಿ ಇಳಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಆದರೂ ಸಹ ಒಂದು ಅಶುಭ ಕರ್ಮದ ಉದಯದಲ್ಲಿ ನನ್ನಿಂದ ಏನಾದರೂ ಅಪರಾಧಗಳಾದರೆ ದಯವಿಟ್ಟು ನನಗೆ ಕ್ಷಮೆ ಮಾಡಿ. ಓಂ ನಮಃ सबको क्षमः सबसे क्षमः खम्मामि सर्व जीवानां सर्वे जीवा खम्मुन्ति में मेत्ति में सर्व भूतेषु वैरम मज्जम न केनवी. ओम नमः सबको क्षमः सबसे क्षमः. ಗುರುಗಳ ಉಪಕಾರ ನನ್ನ ಮೇಲೆ ತುಂಬಾ ಇದೆ. ಗುರುಗಳು ನನಗೆ ನನ್ನ ಮೇಲೆ ಉಪಕಾರನೇ ಮಾಡಲಾಗ್ತಿದ್ರು ಅಂದ್ರೆ ನಾನು ಇವತ್ತಿನ ದಿವಸ ಈ ಸ್ವರೂಪದಲ್ಲಿ ನಿಮ್ಮ ಎದುರುಗಡೆ ಕೂತ್ಕೊಳ್ಳಂತ ಯೋಗ್ಯತೆ ಸಹ ನನ್ನ ಹತ್ರ ಇಲ್ಲವಾಗಿತ್ತು. ಆ ಗುರುಗಳನ್ನು ಸ್ಮರಿಸಿ 2013ನೇ ಇಸ್ವಿಯಲ್ಲಿ ದೀಕ್ಷಾ ಗುರುಗಳನ್ನ ಕಳ್ಕೊಂಡೆ. ಒಬ್ಬರಿದ್ದಾರೆ ಗುರುಗಳು, ಆದ್ರೆ ಅವ್ರ ಹತ್ರ ನಾನಿಲ್ಲ, ಅವರಿಂದ ತುಂಬಾ ದೂರ ಇದ್ದೀನಿ. ಆ ಗುರುಗಳನ್ನ ಸ್ಮರಿಸಿಕೊಂಡು, ದೀಕ್ಷಾ ಗುರುಗಳನ್ನ ಸ್ಮರಿಸಿಕೊಂಡು ಒಂದು ಚಿಕ್ಕದೊಂದು ಭಜನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನೀವು ಸಹ ನಿಮ್ಮ ಗುರುಗಳನ್ನ, ಹಿರಿಯರನ್ನ, ಗುರು ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳನ್ನ ಸ್ಮರಿಸಿ ನೆನೆಸಿ ಅವರ ಕಡೆಯಿಂದ ನೀವು ಸಹ ಕ್ಷಮೆ ಕೇಳಿ. ಈ ಕ್ಷಮೆ ಇವತ್ತಿನಿಗೋಸ್ಕರ ಅಲ್ಲ, ಈ ಕ್ಷಮೆ ಪ್ರತಿದಿನ ಪ್ರತಿನಿತ್ಯ ದಿನ ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇರ್ತೀನಿ. ನನಗೆ ಕ್ಷಮೆ ಪ್ರದಾನ ಮಾಡಿ. ಗುರುಗಳನ್ನ ಸ್ಮರಿಸೋಣ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ದರ್ಶನಕ್ಕಾಗಿ ಬಾಗಿರುವೆ, ಹೃದಯ ನಮೋಸ್ತು ಎನ್ನುತ್ತಿದೆ. ದರ್ಶನಕ್ಕಾಗಿ ಬಾಗಿರುವೆ, ಹೃದಯ ನಮೋಸ್ತು ಎನ್ನುತ್ತಿದೆ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ಪೂಜ್ಯ ಆಚಾರ್ಯ ಸನ್ಮತಿ ಸಾಗರ್ ಮಹಾರಾಜರನ್ನು ನೆನೆಸ್ಕೊಂತ 3 ವರ್ಷದ ದೀಕ್ಷೆಯಲ್ಲಿ ಗುರುಗಳ ಜೊತೆ ಇರ್ತಾ ಇರುವಾಗ ಬಹಳ ಅಪರಾಧ ಮಾಡ್ತಿದ್ದೆ. ಹೊಸಬೈತೆ, ಮೋಕ್ಷ ಮಾರ್ಗದಲ್ಲಿ ಹೊಸಬೈತೆ, ಜ್ಞಾನ ಅಂತೂ ಏನೂ ಇಲ್ಲ ಆಗಿತ್ತು. ಆದ್ರೆ ಎಲ್ಲ ಅಪರಾಧಗಳನ್ನ ಗುರುಗಳು ಕ್ಷಮೆ ಮಾಡ್ತಾ ಇದ್ರು. ಆ ಗುರುಗಳು ಪ್ರತಿದಿನ ಪ್ರತಿ ಬೆಳಗ್ಗೆ ನೆನಪಾಗ್ತಾ ಇರ್ತಾರೆ. ನನ್ನ ಪುಣ್ಯ ಇಲ್ಲಾಗಿತ್ತು ಗುರುಗಳ ಜೊತೆ ಜಾಸ್ತಿ ದಿವಸ ಇರೋದು. ಅದು ಎಷ್ಟು ದಿವಸ ಇದ್ದೆ ಅಷ್ಟು ಅವರಿಂದ ಬಹಳ ಪಡ್ಕೊಂಡಿದ್ದೀನಿ. ತುಂಬಾ ನೆನಪಾಗ್ತಾ ಇದ್ದಾರೆ. ಹುಚ್ಚರ ಹಾಗೆ ನನ್ನ ಮನ ಮಾಡಿದ ಪಾಪವು ತೊಳೆಯಲು ನಾ ಬೇಡಿಯ ನಿಮ್ಮಯನ ದರ್ಶನ. ನಿಮ್ಮ ಹಿಂದೆಯೇ ಭಕ್ತ ಜನ, ನಮ್ಮಯ ಬಾಳಿನ ಚಿಂತಾಮಣಿ, ಜೈನ ಧರ್ಮದ ರತ್ನಮಣಿ. ತ್ರಿಲೋಕ ಸಾರಾಯಿ ನಮೋಕಾರ, ಅದರಿಂದ ಪಾಪವು ಪರಿಹಾರ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ.
ಸಮಸ್ತ ಕುಟುಂಬ ಪರಿವಾರ ನನ್ನನ್ನು ಬಿಟ್ಟಿತ್ತು. ಬದುಕೋ ಚಾನ್ಸ್ ಇಲ್ಲ ಇತ್ತು. ಆ ಸಮಯದಲ್ಲಿ ಪೂಜ್ಯ ಆಚಾರ್ಯ ಚಂದ್ರಪ್ರಭು ಸಾಗರ ಮಹಾರಾಜರು ಬಂದು ಒಂದು ಆಧಾರ ಕೊಟ್ಟರು, ಒಂದು ಮಾರ್ಗ ತೋರಿಸ್ಕೊಟ್ರು. ಆ ಗುರುಗಳನ್ನ ಸ್ಮರಿಸಿಕೊಳ್ಳುತ್ತ ವೀತರಾಗರನ್ನು ಜಪಿಸುತ್ತಿರೋ, ಸನ್ಮತಿ ಸಾಗರರನ್ನು ಮರೆಯದಿರೋ, ಜಗಕ್ಕೆ ಪ್ರವಚನ ನೀಡಿರುವ ಆ ಹುಣ್ಣಿಮೆ ಚಂದ್ರರನ್ನು ನೆನೆಯುತ್ತಿರೋ. ಅವರ ನೆನಪಲ್ಲಿ ನಮ್ಮ ಜೀವನ, ಚರಣಕ್ಕೆ ಮಾಡುವೆ ನಮನ. ಜೀವಿಗಳ ಮೇಲೆ ದಯ ಇರಲಿ, ಚಂದ್ರಪ್ರಭ ಜ್ಯೋತಿಯು ಸದಾ ಬೆಳಗಲಿ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ದರ್ಶನಕ್ಕಾಗಿ ಬಾಗಿರುವೆ, ಹೃದಯ ನಮಸ್ತು ಎನ್ನುತ್ತಿದೆ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. 2010ನೇ ಇಸ್ವಿಯಿಂದ ಇವತ್ತಿನ ತನಕ ನೀವೆಲ್ಲ ಬಂಧು ಬಳಗರು ತಾಯಿ ತಂದೆ ಸ್ಥಾನದಲ್ಲಿ ಇದ್ದು ನನ್ನನ್ನು ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀರಾ. ನನಗೆ ಯಾವುದೇ ಪ್ರಕಾರ ತೊಂದರೆ ಆಗಬಾರ್ದಂತ ಬಹಳ ಕಷ್ಟದಿಂದ ನೀವೆಲ್ಲರೂ ನನ್ನನ್ನು ಒಂದು ಮಗುವಿನ ತರ ನನ್ನನ್ನು ಜೋಪಾನಾಗಿ ನೋಡ್ಕೊಳ್ತಾ ಇದ್ದೀರಾ. ನಿಮ್ಮೆಲ್ಲರನ್ನು ಸ್ಮರಿಸ್ಕೊಂತ ಜಿನ ಭಗವಾನರ ಗುಣಗಾನ, ಮಾಡಿದ ಕರ್ಮವು ಪರಮ ಪಾವನ. ರಾಗ ಸಂಗೀತದ ಈ ಕವನ, ಸುಸ್ವರ ಧಾರೆಯ ಗುರು ಚರಣ. ಅಭಯಂಕರನೇ ಜಿನ ದೇವ, ಅಜರಾಮರನೇ ಗುರುದೇವ. ನಿಮ್ಮಯ ಪರಮ ಮುಖ ಕಮಲ, ನೋಡಲು ಜನರಿಗೆ ಬಲು ಸುಂದರ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ದರ್ಶನಕ್ಕಾಗಿ ಬಾಗಿರುವೆ, ಹೃದಯ ನಮಸ್ತು ಎನ್ನುತ್ತಿದೆ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ತನ್ನನೆ ಗಾಳಿಯು ಬೀಸುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ಗುರುವಿನ ನೆನಪು ಕಾಡುತ್ತಿದೆ, ಗುರುವಿನ ನೆನಪು ಕಾಡುತ್ತಿದೆ. ಒಬ್ಬ ಗುರುಗಳನ್ನಂತೂ ಕಳ್ಕೊಂಡಿದ್ದೀನಿ. ಒಬ್ಬರು ಗುರುಗಳಿದ್ದಾರೆ, ಅವರಿಂದ ನಾನು ದೂರ ಇದ್ದೀನಿ. ನೀವೇ ನನಗೆ ಒಂದು ತಾಯಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಕ್ಷಮೆ ಮಾಡಿ ಅಂತ ಎಲ್ಲರ ಹತ್ರ ಪುನಃ ಕ್ಷಮೆ ಕೇಳಿಕೊಂಡು, ಓಂ ನಮಃ सबको क्षमा सबसे क्षमा, महावीर भगवान की जय।